ವೆಲ್ಕಮ್ ಟು ಹನಿ ಟ್ಯುಟೋರಿಯಲ್. ಫಸ್ಟ್ ಇವತ್ತಿಂದು ಕ್ಲಾಸಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತ ಅಂದರೆ ಟೈಪ್ಸ್ ಆಫ್ ಪ್ರೀ ರೈಟಿಂಗ್ ಸ್ಟ್ರೋಕ್ ಇನ್ LKG ಫಸ್ಟ್ ಕ್ಲಾಸ್. ಅಂದರೆ ನೀವು ABCDನ ಕಲಿಯೋಕ್ಕಿಂತ ಮುಂಚೆ ಈ ಸ್ಟ್ರೋಕ್ಸ್ನ ನೀವು ಕಲಿಬೇಕು. ಈ ಲೈನ್ಸ್ಗಳು ತಿಳ್ಕೊಳ್ಳೋದ್ರಿಂದ ಮಕ್ಕಳು ಸ್ಟಾರ್ಟಿಂಗ್ಗೆ ಅಂದರೆ ಆಲ್ಫಾಬೆಟ್ನ ABCD ಬರೆಯೋದಕ್ಕಿಂತ ಮುಂಚೆನೇ ಈ ಲೈನ್ಸ್ಗಳನ್ನ ಅವರು ಬರೆಯೋದನ್ನ ಆಗಲಿ ಹೇಳೋದನ್ನ ಆಗಲಿ ನೋಡಿಕೊಂಡು ಹೇಳ್ತಾ ಬರೆಯೋದ್ರಿಂದ ನೀಟಾಗಿ ದುಂಡಾಗಿ ಅಕ್ಷರ ಬರೋದಲ್ದೇ ನೀಟಾಗಿ ರೆಕಗ್ನೈಸ್ ಮಾಡ್ತಾರೆ. A ಯಾವುದು, B ಯಾವುದು, C ಯಾವುದು, ಮತ್ತು ಅವರಿಗೆ ಈಸಿಯಾಗಿ ABCD ಪ್ರತಿಯೊಂದು ಲೆಟರ್ಸ್ಗಳು ಬರೆಯೋದು ಈಸಿ ಆಗುತ್ತೆ. ಮತ್ತು ಮನೆಯಲ್ಲಿ ಅಮ್ಮಂದಿರು ಕೂಡ ಇದನ್ನು ನೀಟಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಈಗ ಸ್ಟಾರ್ಟಿಂಗು ತಿಳ್ಕೊಳ್ಳೋದು ಟೈಪ್ಸ್ ಆಫ್ ಪ್ರೀ ರೈಟಿಂಗ್ ಸ್ಟ್ರೋಕ್. ಫಸ್ಟ್ ಒನ್, ಅದರಲ್ಲಿ ಸ್ಟ್ಯಾಂಡಿಂಗ್ ಲೈನ್. ಮೇಲಿಂದ ಕೆಳಗೆ ಒಂದು ಗೆರೆ ಹಾಕಬೇಕು. ಟಾಪ್ ಟು ಬಾಟಮ್ ಸ್ಟ್ರೈಟ್ ಲೈನ್ ಹಾಕಬೇಕು. ಟಾಪ್ ಟು ಬಾಟಮ್ ಲೈನ್ ಡ್ರಾ ಮಾಡಬೇಕು. ಅದನ್ನು ಇನ್ನೇನು ಹೇಳ್ತೀವಿ, ಸ್ಟ್ಯಾಂಡಿಂಗ್ ಲೈನ್. ಸೆಕೆಂಡ್ ಒನ್, ಸ್ಲೀಪಿಂಗ್ ಲೈನ್. ಲೆಫ್ಟ್ ಟು ರೈಟ್ ಒಂದು ಗೆರೆ ಹಾಕಬೇಕು. ಇದನ್ನ ಏನಂತ ಹೇಳ್ತೀವಿ, ಸ್ಲೀಪಿಂಗ್ ಲೈನ್. ನೆಕ್ಸ್ಟು ಸ್ಲ್ಯಾಂಟಿಂಗ್ ಲೈನ್. ಫಸ್ಟ್ ಒನ್ ಏನು, ಸ್ಟ್ಯಾಂಡಿಂಗ್ ಲೈನ್. ಟಾಪ್ ಟು ಬಾಟಮ್ ಕೆಳಗಡೆ ಒಂದು ಗೆರೆ ಎಳಿಬೇಕು. ಸ್ಲೀಪಿಂಗ್ ಲೈನ್ ಲೆಫ್ಟ್ ಟು ರೈಟ್, ಅದನ್ನು ಎಳೆದಾಗ ಸ್ಲೀಪಿಂಗ್ ಲೈನ್. ನೆಕ್ಸ್ಟ್ ಬರೋದು ಸ್ಲ್ಯಾಂಟಿಂಗ್ ಲೈನ್. ಅದರಲ್ಲಿ ಎರಡು ಥರ ಬರುತ್ತೆ ಟೈಪ್ಸ್ ಆಫ್ ಸ್ಲ್ಯಾಂಟಿಂಗ್ ಲೈನ್. ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ರೈಟ್ ಸ್ಲ್ಯಾಂಟಿಂಗ್ ಲೈನ್ ಅಂದರೆ ಬಾಟಮಲ್ಲಿ ರೈಟ್ ಬರಬೇಕು. ಲೆಫ್ಟ್ ಸ್ಲೈಟಿಂಗ್ ಅಂದರೆ ಲೆಫ್ಟಿಂದ ರೈಟಿಗೆ ಒಂದು ಗೆರೆ ಎಳೆಯೋದು. ಇದನ್ನು ಏನಂತ ಹೇಳ್ತೀವಿ, ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ಈ 4 ಲೈನ್ಸು ಬೇಸಿಕ್ಕು. ಈ ಲೈನ್ಸ್ಗಳನ್ನ ನಾವು ತಿಳ್ಕೊಂಡ್ರೆ ಮಕ್ಕಳೇ ಏನಾಗುತ್ತೆ ಅಂತ ಅಂದರೆ ಲೆಟರ್ಸ್ ಬರೆಯೋಕ್ಕೆ, ಏನಾದರೂ ಮ್ಯಾಪಿಂಗ್ ಮಾಡೋಕ್ಕೆ, ಇಲ್ಲ ಡ್ರಾಯಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹೇಳ್ತಾ ಮಾಡಬೇಕು. ಫಸ್ಟ್ ಒನ್ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ಈ 4 ಯೂಸ್ ಮಾಡಿಕೊಂಡು ಈಗ ಹೇಗೆ ಒಂದು ಎನ್ವಲಪ್ನ ಬರೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಅದೇ ಥರ ರೈಟ್ ಅ ಲೆಟರ್ ಎ ಲೆಟರ್ನ ಈ 4 ಲೈನ್ಸ್ಗಳಿಂದ ಲೆಟರ್ ಎ ಬರೆಯೋದು ಹೇಗೆ ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಫಸ್ಟು ನೀವೇನು ಮಾಡಬೇಕು, ಒಂದು ಎನ್ವಲಪ್ ಬರೆಯೋದು. ಸ್ಟ್ಯಾಂಡಿಂಗ್ ಲೈನ್ ಹಾಕಬೇಕು. ಇದೇನು ಹೇಳಿ, ಸ್ಟ್ಯಾಂಡಿಂಗ್ ಲೈನ್. ನೆಕ್ಸ್ಟು ಒಂದು ಲಾಂಗ್ ಸ್ಲೀಪಿಂಗ್ ಲೈನ್ ಲೆಫ್ಟ್ ಟು ರೈಟ್. ಮತ್ತೆ ಒಂದು ಸ್ಟ್ಯಾಂಡಿಂಗ್ ಲೈನ್. ನೆಕ್ಸ್ಟ್ ನೀವು ನೆಕ್ಸ್ಟು ಮತ್ತೆ ಒಂದು ಗೆರೆ ಎಳಿಬೇಕು. ಈ ಗೆರೆ ಏನು ಹೇಳಿ, ಸ್ಲೀಪಿಂಗ್ ಲೈನ್. ನೆಕ್ಸ್ಟು ಇದೇ ಥರ ಆಫ್, ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಮಾಡ್ಕೊಂಡು ಅಂದರೆ ಸೆಂಟರಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಏನು ಬರೀಬೇಕು, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ರೈಟ್ ಸ್ಲ್ಯಾಂಟಿಂಗ್ ಲೈನ್. ಪೋಸ್ಟ್ ಕಾರ್ಡಲ್ಲಿ ಬರುತ್ತೆ ಅಂದರೆ ಎನ್ವಲಪ್. ನೀವು ಮನೆಯಲ್ಲೇ ತಯಾರಿಸ್ಬೇಕಾದ್ರೆ ಕಟ್ ಮಾಡಿ ಕ್ರಾಫ್ಟ್ ಮಾಡಿ ಬರೀತೀರ. ಚಿತ್ರ ಬರೆಯೋದಾದರೆ ನೀವು ಅಂದರೆ ಡ್ರಾಯಿಂಗ್ ಮಾಡೋದಾದರೆ ಎನ್ವಲಪ್ಪಿಂದು ಈ 4 ಲೈನ್ಗಳಿಂದ ನೀವು ಎನ್ವಲಪ್ನ ಬರಿಬೋದು. ಒಂದು ಫಸ್ಟ್ ಇದೇನು ಹೇಳಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಮತ್ತೊಂದು ಸ್ಲೀಪಿಂಗ್ ಲೈನ್ ಇನ್ ಟಾಪ್. ನೆಕ್ಸ್ಟು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ರೈಟ್ ಸ್ಲ್ಯಾಂಟಿಂಗ್. ಈಗ ಒಂದು ಎನ್ವಲಪ್
ಆಯಿತು. ನೆಕ್ಸ್ಟ್ ಇದೇ ಲೈನ್ಸ್ ಯೂಸ್ ಮಾಡಿಕೊಂಡು ಎ ಲೆಟರ್ನ ಹೇಗೆ ಬರೆಯೋದು ಅಂತ. ಎ ಲೆಟರ್ ಸ್ಲ್ಯಾಂಟಿಂಗ್ ಲೈನ್, ಒಂದು ಸ್ಲ್ಯಾಂಟಿಂಗ್ ಲೈನ್ ಬರಿಬೇಕು. ನೆಕ್ಸ್ಟ್ ಯಾವುದಿದು ಸ್ಲ್ಯಾಂಟಿಂಗ್ ಲೈನು? ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ಮತ್ತು ಇನ್ ಮಿಡಲ್ ಅಂದರೆ ಇನ್ ಸೆಂಟರಲ್ಲಿ ನೀವೇನು ಬರೀಬೇಕು? ಸ್ಲೀಪಿಂಗ್ ಲೈನ್. ಈಗ ಎ ಬರೆಯೋದು ಆಯಿತು. ಇದೇ ಥರ ಇನ್ನು ಕೆಲವೊಂದು ನಾವು ಲೆಟರ್ಸ್ಗಳನ್ನ ಈ ಲೈನ್ಸ್ನ ಯೂಸ್ ಮಾಡಿ ನಾವು ಬರಿಬೋದು. ಇದನ್ನು ಮನೆಯಲ್ಲೂ ಕೂಡ ಮಕ್ಕಳಿಗೆ ಅಮ್ಮಂದಿರು ಹೇಳ್ಕೊಡ್ಬೋದು, ಅವರಿಗೂ ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈಗ ತಿಳ್ಕೊಳ್ಳೋಣ ಟೈಪ್ಸ್ ಆಫ್ ಕರ್ವ್ಸ್. ಇದರಲ್ಲಿ ರೈಟ್ ಕರ್ವ್ ಲೈನ್ ಹೇಗೆ ಬರೆಯೋದು ಅಂತ ಅಂದರೆ, ರೈಟ್ ಕರ್ವ್ ಲೈನ್ ರೈಟ್ ಸೈಡಲ್ಲಿ ಕರ್ವ್ ಮಾಡಬೇಕು, ಮೀನ್ಸ್ ಆಫ್ ರೌಂಡ್. ಕರ್ವ್ ಲೈನ್, ರೈಟ್ ಕರ್ವ್ ಲೈನ್. ಹಾಗೆ ಲೆಫ್ಟ್ ಕರ್ವ್ ಲೈನ್, ಲೆಫ್ಟ್ ಸೈಡಲ್ಲಿ ಆಫ್ ಸರ್ಕಲ್. ಲೆಫ್ಟ್ ಕರ್ವ್ ಲೈನ್, ಲೆಫ್ಟ್ ಕರ್ವ್ ಲೈನ್. ಹಾಗೆ ಅಪ್ ಕರ್ವ್ ಲೈನ್ ಹೇಗೆ ಅಂದರೆ ಟಾಪ್ ಅಂದರೆ ಮೇಲ್ಗಡೆ ಆಫ್ ಸರ್ಕಲ್, ಆಫ್ ಮೂನ್ ಅಂತ ಹೇಳ್ತೀವಲ್ಲ ಅದು. ಅಪ್ ಕರ್ವ್ ಲೈನ್, ಅಪ್ ಕರ್ವ್ ಲೈನ್. ಈಗ ಮತ್ತೆ ತಗೊಳ್ಳೋದಾದರೆ ಡೌನ್ ಕರ್ವ್ ಲೈನ್, ಫೋರ್ತ್ ಒನ್, ಕೆಳಗಡೆ ಆಫ್ ಸರ್ಕಲ್. ಡೌನ್ ಕರ್ವ್ ಲೈನ್. ಈ 4 ಕರ್ವ್ ಲೈನ್ಸ್ ಇದೆಯಲ್ಲ, ರೈಟ್, ಲೆಫ್ಟ್, ಅಪ್ ಆ್ಯಂಡ್ ಡೌನ್, ಈ 4 ಅಂದರೆ ಈ ಕರ್ವ್ಸ್ ಯೂಸ್ ಮಾಡಿಕೊಂಡು, ಮತ್ತು ಮುಂಚೆ ಆಗಲೇ ಹೇಳ್ಕೊಟ್ಟಿದ್ನಲ್ಲ ಟೈಪ್ಸ್ ಆಫ್ ಲೈನ್ಸ್ ಅಂದರೆ ಸ್ಟ್ರೋಕು, ಅದನ್ನು ಮತ್ತು ಈ ಎರಡನ್ನ ಕರ್ವ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಆಲ್ಫಾಬೆಟ್ಗಳನ್ನ ನೀಟಾಗಿ ಬರಿಬೋದು. ಮತ್ತು ಇದು ಮಕ್ಕಳಿಗೆ ಬೇಗ ಕೂಡ ಅರ್ಥ ಆಗುತ್ತೆ, ಮತ್ತು ಅವು ಬೇಗ ರೆಕಗ್ನೈಸ್ ಮಾಡ್ತವೆ, ಬೇಗ ಕಲಿತವೆ ಹೇಗೆ ಬರೆಯೋದು ಅಂತ ಹೇಳಿ ಇದನ್ನು ಯೂಸ್ ಮಾಡ್ಕೊಂಡು ಈಗ ನಾನು ಅಂದರೆ ಲೈನ್ಸ್ ಆಗಲೇ ಹೇಳ್ಕೊಟ್ನಲ್ಲ, ಅದು ಲೈನ್ಸು, ಸ್ಟ್ರೈಟ್ ಲೈನ್ಸು, ಸ್ಲ್ಯಾಂಟಿಂಗ್ ಲೈನ್ಸು, ಸ್ಟ್ರೋಕ್ಸ್ಗೆ ಹೇಳ್ಕೊಟ್ನಲ್ಲ ಟೈಪ್ಸ್, ಅದನ್ನು ಯೂಸ್ ಮಾಡಿಕೊಂಡು, ಮತ್ತು ಈಗ ಹೇಳಿದ್ನಲ್ಲ ಕರ್ವ್ಸ್, ಇದನ್ನು ಯೂಸ್ ಮಾಡಿಕೊಂಡು ನಾನು ಬಿ ಅನ್ನೋ ಲೆಟರ್ನ ಹೇಗೆ ಬರೆಯೋದಂತ ಹೇಳ್ಕೊಡ್ತೀನಿ. ನಾನೀಗ ಒಂದು ಲೈನ್ ಹಾಕ್ತೀನಿ. ಇದು ಯಾವ ಲೈನ್ ಅಂತ ಹೇಳಿ? ಸ್ಟ್ಯಾಂಡಿಂಗ್ ಲೈನ್. ಅದೇ ಥರ ಆಫ್ ಸೆಂಟರ್ ತನಕ ರೈಟ್ ಕರ್ವ್ ಲೈನ್, ಇನ್ನೊಂದು ರೈಟ್ ಕರ್ವ್ ಲೈನ್. ಇದು ಬರೆದ್ರೆ ಈಗ ನಮಗೆ ಬಿ ಲೆಟರ್ ಸಿಕ್ತು. ಇದೇ ಥರ ಬಿಗ್ ಲೆಟರ್ ಕೂಡ ಬರಿಬೋದು, ಸ್ಮಾಲ್ ಲೆಟರ್ ಕೂಡ ಬರಿಬೋದು. ಸ್ಮಾಲ್ ಲೆಟರ್ ಹೇಗೆ ಬರೆಯೋದು? ಇದೇ ಥರ ಸ್ಟ್ಯಾಂಡಿಂಗ್ ಲೈನ್, ಇನ್ನು ಕೆಳಗೆ ಸಣ್ಣದಾಗಿ ರೈಟ್ ಕರ್ವ್ ಲೈನ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.